ದೇಶವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಘಟಿಸಿ ಹೋಗಿದೆ. ಅತ್ಯಂತ ಬರ್ಬರ ರೀತಿಯಲ್ಲಿ ನೇಹಾ ಹಿರೇಮಠ್ ಅವರ ಕೊಲೆ ಆಗಿದೆ. ಅದು ಕಾಲೇಜ್ ಪರಿಸರದಲ್ಲೇ ಆಗಿದೆ ಅನ್ನೋದು ಇನ್ನೂ ಹೆಚ್ಚು ಆತಂಕವನ್ನು ಜನಸಾಮಾನ್ಯರಲ್ಲಿ ಮೂಡಿಸಿದೆ. ಅಂದರೆ ಹೆಣ್ಣು ಮಕ್ಕಳಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ರಕ್ಷಣೆ ಇಲ್ಲ ಅಂದರೆ ಮತ್ತು ಅವ್ರನ್ನ ಕಾಲೇಜಿಗೆ ಹೇಗೆ ಕಳಿಸೋದು ಅನ್ನುವ ನಿಟ್ಟಿನಲ್ಲಿ ಎಲ್ಲ ತಂದೆ ತಾಯಂದರು ಭಯಭೀತರಾಗಿದ್ದಾರೆ. ನಾನು ಈ ಘಳಿಗೆಯಲ್ಲಿ ನಿಮ್ಮೆಲ್ಲರ ಮೂಲಕ ಪ್ರಾರ್ಥನೆ ಮಾಡೋದು ಇಷ್ಟೇ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಹಿರೇಮಠ್ ಫ್ಯಾಮ್ಲಿನ ಮೀಟ್ ಮಾಡಿ ಹೋದಾಗ ಈ ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನುವ ಆಗ್ರಹವನ್ನು ತಮ್ಮೆಲ್ಲರ ಮೂಲಕ ಇಟ್ಟಿದ್ದಾರೆ. ನಾನು ಅದನ್ನು ಪುನರುಚ್ಚರಿಸ್ತಾ ಇದ್ದೀನಿ. CBIಗೆ ಈ ಪ್ರಕರಣ ಕೊಟ್ಟರೆ ನೇಹಾಗೆ ನ್ಯಾಯ ಸಿಗುತ್ತೆ ಅಂತ ನನಗನ್ಸುತ್ತೆ. ಈಗಾಗಲೇ ರಾಜ್ಯ ಸರ್ಕಾರದ ಒಟ್ಟು ಧೋರಣೆಯನ್ನು ನಾವು ನೋಡಿದ್ದೇವೆ. ಈ ಪ್ರಕರಣದಲ್ಲಿ ಮೊದಲು ಏನೂ ನಡೆದಿಲ್ವೇನೋ ಅನ್ನೋ ಥರ ಇದ್ದರು. ಅದಾದಮೇಲೆ ಇಲ್ಲ, ಅದು ಯಾವುದೋ ಅವರವರ ವೈಯಕ್ತಿಕ ಸಮಸ್ಯೆ ಅದು ಅಂತ ಹೇಳಿ ಈ ಒಟ್ಟು ವಿಚಾರವನ್ನು ತಳ್ಳಿ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಯಾವುದೋ ಒಂದು ಸಮಾಜದ ಓಲೈಕೆಗಾಗಿ, ಮತಗಳಿಗಾಗಿ ಈ ರೀತಿ ಜನರಿಗೆ ಸುರಕ್ಷತೆ ಇಲ್ಲದೆ, ನ್ಯಾಯ ಇಲ್ಲದೆ ಮಾಡುವಂಥದ್ದು ಬಹಳ ವಿಷಾದನೀಯ. ಒಂದು ರಾಜ್ಯ ಸರ್ಕಾರವಾಗಿ ಇಡೀ ದೇಶವೇ ಅವರನ್ನು ನೋಡ್ತಾ ಇದೆ ಅನ್ನೋದನ್ನು ಇಲ್ಲಿಯ ಮುಖ್ಯಮಂತ್ರಿಗಳು ನೆನಪಿಟ್ಕೋಬೇಕು ಮತ್ತು ಇಲ್ಲಿಯ ಎಲ್ಲ ಸಚಿವರು ನೆನಪಿಟ್ಕೋಬೇಕು. ಹಾಗಾಗಿ ನಾನು ಮಾಡೋ ಆಗ್ರಹ ಇಷ್ಟೇ, ಅವ್ರು ಮಾಡೋ ತನಿಖೆಯಲ್ಲಿ ನಮಗಂತೂ ನಂಬಿಕೆ ಇಲ್ಲ. ಯಾಕೆಂದರೆ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಇರೋರು ಯಾವ ರೀತಿಯ ನ್ಯಾಯವನ್ನು ಕೊಡೋಕ್ಕೆ ಸಾಧ್ಯ ಅಥವಾ ತನಿಖೆಯನ್ನು ಮಾಡೋಕ್ಕೆ ಸಾಧ್ಯ? ಮತ್ತು ಅವರಿಗೆ ಗುರುವಾರದ ದಿವಸ ನಡೆದ ಘಟನೆಗೆ ಯಾವತ್ತು ಮಾತಾಡಿದ್ದು? ಮಂಗಳವಾರದವರೆಗೂ ಮುಖ್ಯಮಂತ್ರಿಗಳಿಗೆ ಪುರ್ಸೊತ್ತೇ ಆಗಿಲ್ಲ ಮಾತಾಡ್ಸೋಕೆ, ಮನೆಯವ್ರನ್ನ ಏನಾಯಿತು ಅಂತ ವಿಚಾರಿಸೋಕೆ, ಸಾಂತ್ವನ ಹೇಳೋಕ್ಕೆ. ಅಂದಮೇಲೆ ಇದು ಅವರ ಧೋರಣೆ. ಅಂದರೆ ಅವರು ಎಲ್ಲವನ್ನೂ ರಾಜಕೀಯಗೊಳಿಸಿ ಮತಕ್ಕಾಗಿ ಏನನ್ನಾದರೂ ಮಾಡೋಕ್ಕೆ ಸಿದ್ಧ ಆಗಿರುವಂತಹ ಒಂದು ಪಕ್ಷ. ಹಾಗಾಗಿ ಈ ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನುವ ಆಗ್ರಹವನ್ನು ನಿಮ್ಮ ಮೂಲಕ ನಾನು ಇಡ್ತಾ ಇದ್ದೇನೆ. ಒಂದು ರಾಜ್ಯದಲ್ಲಿ ಸಮಾಜವಾಗಿ ನಾವೆಲ್ಲರೂ ಮಹಿಳೆಯರಾಗಿ ಪ್ರತ್ಯೇಕವಾಗಿ ಮತ್ತು ಸಾಮೂಹಿಕವಾಗಿ ಒಂದು ಸಮಾಜವಾಗಿ ನಾವೆಲ್ಲರೂ ಹಿರೇಮಠರ ಕುಟುಂಬ ಜೊತೆಗೆ ನ್ಯಾಯ ಸಿಗುವವರೆಗೆ ನಿಲ್ಲಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಕಠಿಣದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ನಾವು ಮುಂದೆ ಇಡ್ತಾ ಇದ್ದೇವೆ. CBI ತನಿಖೆ ಮಾಡಿದ್ರೆ ಪ್ರಾಯಶಃ ಅಂತಹ ಒಂದು ಅತ್ಯಂತ ಕಠಿಣವಾದ ಶಿಕ್ಷೆ ಅಥವಾ ಎಲ್ಲದಕ್ಕ ಮೀರಿದ ಒಂದು ಶಿಕ್ಷೆ ಏನಿದೆಯೋ ಅದಾಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಈ ರಾಜ್ಯ ಸರ್ಕಾರದ ಎನ್ಕ್ವೈರಿಯಿಂದ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಎವಿಡೆನ್ಸ್ ತೊಗೊಂಡು ಹೋಗಿಡೋರು CBIನವರೇ ರೀ. ತನಿಖೆ ಚೆನ್ನಾಗಾದ್ರೇ ನ್ಯಾಯಾಲಯದಲ್ಲಿ ಕಠಿಣದಿಂದ ಕಠಿಣ ಶಿಕ್ಷೆಗೆ ಆಗ್ರಹವನ್ನು ಮಾಡೋಕ್ಕೆ ಸಾಧ್ಯ. ತನಿಖೆ ಸರಿಯಾಗಿ ಆಗದೇ ಇದ್ದರೆ ಅದು ಸಾಧ್ಯ ಇಲ್ಲ. ನಾನು ವಕೀಲೇ ಇದ್ದೀನಲ್ಲ ಸರ್. ಇದು ಈ ಪ್ರಕರಣದಲ್ಲಿ ಲವ್ ಜಿಹಾದ್ ಇದೆ, ಇದರ ಹಿಂದೆ ಬಹಳ ಜನರ ಷಡ್ಯಂತ್ರ ಇದೆ, ಸ್ವತಃ ಅವರ ಅಕ್ಕನೂ ಇನ್ವಾಲ್ವ್ ಅದಾರ ಅಂತ ಅವ್ರ ತಂದೆನೇ ಆರೋಪ ಮಾಡಿದ್ದಾರೆ. ನೋಡಿ, ಎಲ್ಲವೂ ತನಿಖೆ ಆಗಬೇಕು, ಸುದೀರ್ಘವಾಗಿ ತನಿಖೆ ಆಗಬೇಕು. ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ, CBI ಥರದ ಏಜೆನ್ಸಿ ತನಿಖೆ ಮಾಡಿದ್ರೆ ಎಲ್ಲವೂ ಬೆಳಕಿಗೆ ಬರುತ್ತೆ. ಇದು ಬಿಜೆಪಿ ಚುನಾವಣೆ ಆಗೋ ಮಟ್ಟ ಅಷ್ಟೇ ಫೋಕಸ್, ಮುಂದೆ ಕಂಟಿನ್ಯೂ ಫೋಕಸ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಶಿಕ್ಷೆ ಆಗೋವರೆಗೂ ಒಂದು ಸಮಾಜವಾಗಿ ನಾವೆಲ್ಲರೂ ಇದರಲ್ಲಿ ನಿಂತ್ಕೋಬೇಕು. ಒಂದು ನಾಗರಿಕ ಸಮಾಜವಾಗಿ ನಮ್ಮ ಕರ್ತವ್ಯ ಎಲ್ಲರೂ ಶಿಕ್ಷೆ ಆಗೋವರೆಗೂ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದು. ರಾಜಕೀಯ ಮಾಡ್ತಾ ಇರೋದು ನಾವು ಅವರು. ಏನೂ ನಡೆದಿಲ್ಲ ಅಂತ ಯಾಕೆ ಹೇಳಿದ್ರು? ಪರ್ಸನಲ್ ಜಗಳ ಅಂತ ಯಾಕೆ ಹೇಳಿದ್ರು?